ಇಂಡಿಪೆಂಡೆನ್ಸ್ ಡೇ ಮಾಡ್ತವ್ರೆ ಓಪನಿಂಗ್ ಮಾಡೋರ ಬ್ರೋ. ಇವರು ನಂಬಿಕೆ ಇಲ್ಲದೆ ಕೈನೂ ಕೊಡಲ್ಲ ಕೈನೂ ಬಿಡಲ್ಲ. ನನ್ನಂತ ಹೆಲ್ದಿ ಕಿಡ್ಗಂತೂ ಮಸ್ಟ್ ಕರೆಕ್ಟ್ ಓ ಯು ಡಿಡ್ ದಿಸ್ ಓ ಮೈ ಗಾಡ್. ಮಚ್ಚ ನೀನು ಒಂದು ಕೆಲಸ ಮಾಡು, ಇಲ್ಲಿ ಡೋಂಟ್ ಸ್ಟಾಪ್ ಅಂತ ಅನ್ಕೊಂಡು ನಾನು ಫೋನ್ ಮಾಡೋದು ಬೇಡ ನಿಮ್ಗಳಿಗೆಲ್ಲ ಅನ್ಕೊಂಡೆ ಸೀರಿಯಸ್ ಆಗಿ ಅನ್ಕೊಂಡು ನಮ್ಮ ಟ್ರೈನರ್ ಹೊಡಿಬೇಕು ಫಸ್ಟ್. ನೋಡಿ ನಮ್ಮ ಲೈಫಲ್ಲೆಲ್ಲ ಬರೀ ಸಣ್ಣ ಆಗದಂಗೆ ಡೇ 1 ಡೇ 200 ಇದೇ ಐತೆ. ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತಾರೆ. ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆ ಕೆಳಗಡೆಯಿಂದ. ಸೊ ಇವತ್ತು ಫುಲ್ ಪಂಕಾಗಿ ರೆಡಿಯಾಗಿ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೌಲ್ಸ್ ಆ್ಯಂಡ್ ಬ್ರೂಸ್ದು ಹೊಸ ಬ್ರಾಂಚ್ ಓಪನಿಂಗು ಉಳ್ಳಾಳಲ್ಲಿ. ಸೊ ಅದಕ್ಕೆ ನಮ್ಮನ್ನ ಕರೆದಿದ್ರೆ 5:15 ಹೋಗ್ಬೇಕಾಗಿದ್ದು, ನಾನು ಹೋಗ್ತಾ ಇರೋದು 8 ಗಂಟೆಗೆ. ಊಟದ ಟೈಮ್ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ. ಫುಲ್ ನೋಡಿ ಗೈಸ್, ಹೊಸ ಶರ್ಟು. ಸಾಗರ್ ನೋಡಿದ್ರೆ ಇದನ್ನು ಯಾವುದೋ ಹಳೇದು ಹಾಕೊಂಡ್ಬಂದ್ಬಿಟ್ಟಿದ್ದೆ, ಹೊಸದು ಹಾಕೊಂಡ್ಬರೋದು ಒಂದು ಇವತ್ತೇ ಟ್ಯಾಗ್ ಬಿಚ್ಚಿದ್ದು. ಸೊ ನಮ್ಮ ಬಾಯ್ಸ್ ಬಂದರು ನೋಡಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ಸಾಗರು, ಸ್ವಾಗು ಮತ್ತು ನಮ್ಮ ಹುಡುಗ ಗುರು. ಅನ್ಲಾಕ್ ಮಾಡು. ಏನೋ ನಗ್ತಾವನೆ ಸಾಗರು. ಏನು ಸಾಗರ್ ಸಮಾಚಾರ? ಹೇಳಿರಲಿ. ಯಾವುದು ಸಾಂಗ್ ಇದು? ಗೈಸ್ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಒಂದು ಪಾರ್ಸಲ್ ಬಂತು. ಥ್ಯಾಂಕ್ ಯು ಬ್ರೋ. ಗೈಸ್ ಆನ್ ದ ವೇ ಹೋಗ್ತಾ ಇದ್ವಿ. ಸೊ ಹೋಗೋ ಟೈಮಲ್ಲಿ ವಿನಯ್ ಫೋನ್ ಮಾಡಿದ್ರೆ ವಿನಯ್ ಅಣ್ಣ ಟ್ಯಾಟೋ ಹಾಕ್ಸ್ತವ್ರಂತೆ. ಸೊ ಅದಕ್ಕೆ ಯಾಕೆ ಮಜಾ ತಗೋಬಾರ್ದು ಅಂದ್ಬಿಟ್ಟು ಇವಾಗ ಪ್ರ್ಯಾಂಕ್ ಮಾಡ್ತಾಯಿದ್ವಿ ವಿನಯ್ಗೆ. ಅದು ಯಾವ ನಂಬರ್ಗೆ ಅಂದರೆ ಅವರ ಜಾಯಿಂಟ್ ಟ್ರಾವೆಲ್ಸ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಸ್ವಾಗ್ ಪ್ರ್ಯಾಂಕ್ ಮಾಡಬೇಕಂತ ಅಂದ್ಕೊಂಡಿದ್ದಾನೆ. ಸೊ ಬನ್ನಿ ಪ್ರ್ಯಾಂಕ್ ಯಾವ ಥರ ಆಗುತ್ತೆ, ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಹಲೋ ಸರ್, ಹೇಳಿ ಸರ್. ಒನ್ ಜಾಯಿಂಟ್ ಟ್ರಾವೆಲ್ಸಾ? ಹೌದು ಸರ್. ಸರ್ ನಾವು ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಸರ್ ನೇತ್ರಾವತಿಗೆ. ಯಾವ ಡೇಟ್ಗೆ? ನೆಕ್ಸ್ಟ್ ವೀಕಿಗೆ. ನೆಕ್ಸ್ಟ್ ವೀಕ್ ಸ್ಲಾಟ್ಸ್ ಇದೆ ಸರ್. 24th ಇದೆ. 24th ಇದೆ. ಓಕೆ. ಎಷ್ಟು ಜನ ಇದ್ದೀರಾ ನೀವು? ಸರ್ 3 ಜನ ಇದ್ದೀವಿ. 3 ಜನನಾ? ಹೌದು. ಸಂಜಯ್ ಸರ್ 24th ಇದೆ. ಓಕೆ. ವಿನಯ್ ಇಲ್ವಾ ಅಂತ ಕೇಳಿ ವಾಟ್ಸ್ಆಪ್ ಮಾಡಿ, ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಓಕೆ ಸರ್, ಆಯಿತು. ಇದು ನಾನು ನನ್ನ ಫ್ರೆಂಡ್ ಅವ್ರ ವೈಫ್ ಬರ್ತಾ ಇದ್ದೀವಿ. ಓಕೆ. ಹಾಂ, ಪ್ರೈವೇಟ್ ರೂಮ್. ಓಕೆ. ಸೊ ಪ್ರೈವೇಟ್ ರೂಮ್ಸ್ ಏನಾದರೂ ಸಿಗುತ್ತಾ ಸರ್? ಇಲ್ಲ ಚಾನ್ಸ್ ಇಲ್ಲ ಸರ್. ಸರ್ ಇಲ್ಲ, ಯಾರೋ ಹೇಳಿದ್ರು ನೀವು ಒನ್ ಜಾಯಿಂಟ್ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪ್ರೈವೇಟ್ ರೂಮ್ ಸಿಗುತ್ತೆ ಅಂತ ಅಂತಿದ್ರು. ಇಲ್ಲ ಸರ್, ಯಾಕಂದ್ರೆ ನಮಗೆ ಮೇಜರ್ ಪಾರ್ಟಿಸಿಪೆಂಟ್ಸ್ ಬಂದು ಈ ನಾನು ವಿನಯ್ ಅವ್ರ ಸಬ್ಸ್ಕ್ರೈಬರು. ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾವು ಹೋಸ್ಟ್ ಮಾಡೋದು ಒಂದು 40 to 45 ಪೀಪಲ್ ಈ ತರ ಹೋಸ್ಟ್ ಮಾಡ್ತೀವಿ. ಸೊ ಮೆನ್ ಅಂಡ್ ವುಮೆನ್ ಸೆಪರೇಟ್. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತಿದ್ವಿ ಸ್ಟೇ ನಮಗೆ. ಸೊ ಪ್ರೈವೇಟ್ ಆಗಿ ಹೋಸ್ಟ್ ಅಂತೂ ಮಾಡಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ವಿನಯ್ ಅವ್ರ ಸಬ್ಸ್ಕ್ರೈಬರ್ ಸರ್. ನಾನು ಅದು ಬೇಕಂದ್ರೆ ಅದು ಅಮೌಂಟ್ ಎಷ್ಟಿದ್ರೂ ಪರವಾಗಿಲ್ಲ, ಅದು ನಾನು ಪೇ ಮಾಡ್ತೀನಿ. ಇಲ್ಲ ಸರ್, ಹತ್ರ ಇವಾಗ ಸದ್ಯಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾವು ಡಾರ್ಮೆಟ್ರೀಸ್ ಕೊಡ್ತೀವಿ ಹುಡುಗ ಹುಡುಗಿಯರಿಗೆ. ಸೊ ಆ ಥರ ಸಪ್ರೇಟ್ ಆಗಿ ರೂಮ್ಸ್ ಎಲ್ಲೂ ಹೋಸ್ಟ್ ಮಾಡ್ತೀನಿ. ಸರ್ ವಿನಯ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗಲ್ವಾ ಸರ್? ವಿನಯ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗಲ್ಲ. ಇಲ್ಲ, ವಿನಯ್ ಅವರು ಯಾವುದೋ ಒಂದು ಮಾಡಿಕೊಟ್ಟಿದ್ರು ಅಂತ ನನಗೂ ಯಾರೋ ಹೇಳಿದ್ರು, ಅದಕ್ಕೇನೆ ಕೇಳಿದೆ ಸರ್. ನೀವು ಯಾವ ಟ್ರೆಕ್ಕಿಂಗ್ ಹೋಗ್ಬೇಕಂತ ಹೇಳಿದ್ರು? ನೇತ್ರಾವತಿ ಸರ್. ನೇತ್ರಾವತಿಗೆ ಹೈಲಿ ಇಂಪಾಸಿಬಲ್ ಬಿಡಿ. ಅಷ್ಟೇನಲ್ಲಿ ಬೇರೆ ಯಾವ್ದು ಸಿಗ್ಬೋದು ಸರ್? ಗದ್ದೆ ಮನೆಗೆ ಟ್ರೈ ಮಾಡಿ. ನನಗೆ ಪ್ರೈವೇಟ್ ಮಾತ್ರ ಬೇಕು. ಪ್ರೈವೇಟ್ ರೂಮ್ ಅಲ್ಲ. ಇಲ್ಲ ಸರ್, ಸುಮ್ಮನೆ ವರ್ಡ್ಸ್ ಕೊಡೋದ್ರಿಂದ ಯೂಸ್ ಆಗಲ್ಲ, ಎಲ್ಲ ಸಿಗಲ್ಲ. ಪ್ರೈವೇಟ್ ಇರೋ ಮಾತ್ರ ಬೇಕು, ಅದಕ್ಕೇನೆ ಯಾವುದಾದ್ರೂ ಪ್ರೈವೇಟ್ ಇರೋದೇ ಬೇಕು ನನಗೆ. ನನ್ನ ಎಕ್ಸ್ ಮಂದಿಗೆ ನಾಳೆ ಒಂದ್ಸತಿ ಚೆಕ್ ಮಾಡಿ ಹೇಳ್ತೀವಿ ಬಿಡಿ ನಾವು. ಯಾಕಂದರೆ ನನಗೆ ಪ್ರೈವೇಟ್ ಇರೋದೇ ಬೇಕು, ಯಾಕಂದರೆ ನನ್ನ ಎಕ್ಸ್ ಕೂಡ ಬರ್ತಾ ಇದ್ದಾರೆ. ನಾಳೆ ಚೆಕ್ ಮಾಡಿ ಹೇಳ್ತೀವಿ ಬಿಡಿ ಸರ್. ಓಕೆ ಸರ್, ಆಯಿತು. ಇವಾಗ ವಿನಯ್ ನಂಬರ್ ಕಾಲ್ ಮಾಡ್ತೀನಿ. ಕಟ್ ಮಾಡ್ತವ್ರ? ಇಲ್ಲ DND ಹಾಕಿದ್ದಾನೆ. ವಿನಯ್ ಅಂತ ಒನ್ ಜಾಯಿಂಟ್ ಟ್ರಾವೆಲ್ಸ್ ಅನ್ನ ಟ್ಯಾಟು ಹಾಕ್ಸಿದ್ರಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟವ್ರ ಅಣ್ಣ. ಬಂದ್ವಿ ಗೈಸ್, ಇದೇ ಜಾಗ. ಮುಂಚೆ ಬಂದಿದ್ದೆ ನಾನು, ಇವ್ರನ್ನ ಕರ್ಕೊಂಬಂದಿರಲ್ಲ ಅಷ್ಟೇ. ಸ್ವಾಗ್ ಬಂದಿಲ್ಲ ನೋಡಿ. ಬೌಲ್ಸ್ ಆ್ಯಂಡ್ ಬ್ರೂಸ್ ಬೈ ಮಸಾಲಾ ಆಫ್ ಇಂಡಿಯಾ. ಹೆಂಗೆ ರಾತ್ರಿ ಎಲ್ಲ ಇರುತ್ತೆ ಗೈಸ್. ಇದು ಜಿಮ್ಮು ಅದು 2 o'clockವರೆಗೂ ಇರುತ್ತೆ. ಮೇಲ್ಗಡೆ ಟರ್ಫ್ ಇದೆ, ಅದೇ ಕ್ರೇಜಿ ಅನ್ಕೊಳ್ಳಿ ಟರ್ಫು.
ಸೊ ಬನ್ನಿ ಹೋಗಿ ಮಾತಾಡ್ಸ್ಕೊಂಬರೋಣ. ಬಂದಿದ ತಕ್ಷಣ ಇಲ್ಲಿ ಯಾರೋ ಬರ್ತಾವ್ರೆ. ಇಂಡಿಪೆಂಡೆನ್ಸ್ ಡೇ ಮಾಡ್ತಾವ್ರೆ ಇವರು, ಓಪನಿಂಗ್ ಮಾಡೋರ ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ಆಗ್ದಂಗೆ ಹಾಕ್ಬಿಟ್ಟವ್ರಲ್ಲ. ಮಂಜೇಶ್ ಅವರಲ್ಲೇ ಇದ್ದಾರೆ. ಏನು ಮಚ್ಚ ಸರ್? ಹಾಯ್ ಸರ್, ಏನು ಸರ್ ಸಮಾಚಾರ? ನಾನು ಫೋನ್ ಮಾಡೋದು ಬೇಡ ನಿಮ್ಗಳಿಗೆಲ್ಲ ಅನ್ಕೊಂಡೆ. ಅದಕ್ಕೆ ನೀವು ನಾವೇ ಬಂದ್ವಿ. ನೀವು ಫೋನ್ ಮಾಡಬಾರ್ದು ಅಂತಾನೆ ನಾವು ಬಂದಿದ್ದೀವಿ. ಓ ಗೈಸ್, ಏನೇನೋ ಇಟ್ಟವ್ರೆ. ನಾವು ಬರೋಷ್ಟೆಲ್ಲ ಖಾಲಿನೇ ಮಾಡ್ಬಿಟ್ಟವ್ರೆ, ಏನೂ ಉಳಿಸಿಲ್ಲ ನೋಡಿ. ಅದೇ ಹೇಳ್ತಾರೆ, ನಾವು ಬರೋಷ್ಟೆಲ್ಲ ಖಾಲಿನೇ ಮಾಡ್ಬಿಟ್ಟವ್ರು. ನಮಗೆ ಅಂತ ಏನೂ ಇಟ್ಟೇ ಇಲ್ಲ ನೋಡಿ ನೀವು. ನಿಮ್ಗೆ ಅಂತ ನಾನು ಇದೀನಲ್ಲ ಸರ್. ಎಂತಹ ಮಾತು ಹೇಳಿದ್ರೆ ತಂದೆ. ನಮ್ಮ ಗಿಫ್ಟ್ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿದೆ. ನಾನು ಇದೇ ಗಿಫ್ಟ್ ಆರ್ಡರ್ ಮಾಡಿರೋದು ಗೈಸ್, ಬರ್ತಾ ಇದೆ ಆನ್ ದ ವೇ. ಇಷ್ಟಕ್ಕೆ ಬಂದಿರೋದಕ್ಕೆ ಏನೈತೆ ಟೇಸ್ಟ್ ಮಾಡು, ಅಟ್ಲೀಸ್ಟ್ ಒಂದು ಪೀಸ್ ಆದರೂ ಅಂತ ಹೇಳಿದ್ರು. ನನಗೋಸ್ಕರ ಯಾರೋ ಒಂದೇ ಒಂದು ಪೀಸ್ ಉಳಿಸವ್ರೆ. ಅದನ್ನು ಟ್ರೈ ಮಾಡೋಣ ಬನ್ನಿ. ಆದರೂ ಜೀವನದಲ್ಲಿ ಬೇಗ ಟೈಮ್ ಸೆನ್ಸ್ ಕಲಿಬೇಕು ಗೈಸ್, ಇಲ್ಲಾಂದರೆ ಕಷ್ಟ. ಸಂಪಾದನೆ ಮಾಡಿ ನೆಮ್ಮದಿ ಬರಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬಾಯ್ ಮಾತಾಡೋದಂದ್ರೆ ಏನೇನು ಗೈಸ್ ನೋಡಿ ಏನೇನು ಸಿಕ್ತು ಎಲ್ಲ ತುಂಬ್ಕೊಂಬಂದಿದ್ದೀನಿ. ನನ್ನ ಅದೃಷ್ಟಕ್ಕೆ ಒಂದು ಪೀಸ್ ಚಿಕನ್ ಸಿಕ್ಕಿದೆ, ಅದನ್ನು ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ, ತಗೊಳ್ಳ. ಇನ್ನೊಂದು ಸ್ವಲ್ಪ ಇದ್ರೆ ಬಾಚ್ ಹಾಕ್ಬಿಟ್ಟಿದ್ದೆ ಗೈಸ್. ಮತ್ತೇನು ಸ್ಪೆಷಲಾಗಿ ಚಿಕನ್ ಮಾಡಿಕೊಟ್ಟಿದ್ದಾರೆ ನಮಗೆ ಅಂತ ಡಿಫ್ರೆಂಟಾಗಿ. ಚಿಕನ್ನು, ಕಾರ್ನು, ಪೈನಾಪಲ್ಲು, ಫ್ರೂಟ್ಸು, ಆಮೇಲೆ ಸಲಾಡ್. ನಮ್ಮ 3 ಜನಕ್ಕೆ. ಸಾಗರ್ ನೋಡಿ ಹಬ್ಬ ಬರೀತಾರೆ ಹೆಂಗೆ ಕೂತವನು. ಅವ್ನು ಮಶ್ರೂಮ್ ಬರ್ತಾ ಇದೆ, ವೆಯ್ಟ್ ಮಾಡಬೇಕಷ್ಟೇ. ಸಾಗರ್ ಹೆಂಗಿತ್ತು ಊಟ? ಚೆನ್ನಾಗಿದೆ ನಿಜವಾಗ್ಲೂ ಸಾಕಾಗುತ್ತೆ. ಹೌದಾ? ಗುಡ್, ಮಸ್ಟ್ ವಿಸಿಟ್ ಇದು. ಹಂಗೆ ನನ್ನಂತ ಹೆಲ್ದಿ ಕಿಡ್ಗಂತೂ ಮಸ್ಟ್ ವಿಸಿಟ್. ಕರೆಕ್ಟ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್, ಚೆನ್ನಾಗಿ ತಿಂದಿವಿ, ಹೊಟ್ಟೆ ತುಂಬೋಯ್ತು. ಇವಾಗ ಹೋಯ್ತಾ ಇದ್ದೀವಿ, ನಾವೇ ಲಾಸ್ಟ್. ಬೇಗ ಮಾಡಿಬಿಡ್ಬೇಕು ಸಾಗರ್. ಚಪ್ಪಲಿ ಹಾಕೊಂಡು ನಿಂತ್ಕೊಂಡ್ಬಿಟ್ಯಾ? 89.4 ಫ್ಲ್ಯಾಶ್ ಬ್ಯಾಕ್. ಹೆಲ್ದಿ ಕಿಡ್ಗಂತೂ ಮಸ್ಟ್ ವಿಸಿಟ್. ಕರೆಕ್ಟ್. ಮೊನ್ನೆ ಏನಂದ? 85 ಆಗ್ಬಿಟ್ಟವ್ರಿ ಅಂದ. 89 ನಾವರೇ ಅವನು. ಗೈಸ್ ನೋಡಿ ಅಣ್ಣ ಏನು ಮಾಡ್ತಾವ್ರೆ ಅಂದರೆ ಇಲ್ಲಿ ನೋಡಿ. ಇವ್ರ ಅಮ್ಮಂಗೆ ಇವೆಲ್ಲ ಗೊತ್ತಿಲ್ಲ. ನಾನು ವಿಡಿಯೋ ಹಾಕಂಗಿಲ್ಲ, ಯಾಕೆ ಹೇಳಿ, ಅವ್ರು ಗುರುವಾರ ಹಾಕಿದ್ಮೇಲೆ ನಾವು ಹಾಕೋದು. ಅಷ್ಟೊತ್ತು ಕರೆಕ್ಟಾಗಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿದರು. ಫಸ್ಟ್ ಫೋನ್ ಮಾಡಿದ ತಕ್ಷಣ 3 ದಿವಸ ಆಚೆ ಬರಲ್ಲ ಅಂದ್ರೆ ನಾವೇನು ಅನ್ಕೊಂಡಿದ್ದೀವಿ? ನಾವೇನು ಅನ್ಕೊಂಡ್ರೆ 3 ದಿವಸ ಆಚೆ ಬರಲ್ಲ ಅಂದರೆ ಏನು ಕಾನ್ಸೆಪ್ಟಲ್ಲಿ ಹಾಕ್ಸ್ತಾರೆ ನೋಡಿ ಗೈಸ್. ಅಣ್ಣ ಇವಾಗ ನೋಡಿ ಎಕ್ಸ್ಪ್ಲೇನ್ ಮಾಡಿ ಬ್ರೋ, ಇದು ನೀವೇನೆ ನಿಮ್ದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀರ, ನಮಗೆ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸೊ ಆಕ್ಚುಲಿ ಇದು ನಾನು ಫಸ್ಟ್ ಒಂದು ರಾಮಂದು ಟ್ಯಾಟೂ ಹಾಕ್ಸಿದ್ದೆ. ಸೊ ರಾಮನ್ ಟ್ಯಾಟೂನ ಏನಕ್ಕೆ ಹಾಕ್ಸಿದ್ದೆ ಅಂತ ಅಂದ್ರೆ, ನನ್ ರಾಮನ್ ಫಾಲೋವರ್ ಎಲ್ಲ ಏನು ಇರ್ಲಿಲ್ಲ. ಈ ಅಯೋಧ್ಯದು ಕಾಂಟ್ರವರ್ಸಿ ನಡೆದ್ಬಿಟ್ಟು ಅಯೋಧ್ಯದಲ್ಲಿ ರಾಮಂದು ವಿಗ್ರಹ ಎಲ್ಲ ಮಾಡಿ ದೇವಸ್ಥಾನ ಓಪನ್ ಮಾಡ್ಬೇಕು ಅಂತ ಅಂದ್ರಲ್ಲ, ಅವಾಗ ಏನಕ್ಕೆ ಇಷ್ಟೊಂದೆಲ್ಲ ನಮ್ಮ ಜನ ಹಿಂದೂ ಹೊಡೆದಾಡ್ತಾರೆ ರಾಮಂದು ಅಲ್ಲಿ ಅಯೋಧ್ಯದಲ್ಲೇ ಮಾಡ್ಬೇಕು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅವಾಗ ಓದಿದಾಗ ರಾಮನ್ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ಗಳು ಗೊತ್ತಾಯ್ತು. ಅವಾಗ ಇಂಟ್ರೆಸ್ಟಿಂಗ್ ಅನ್ಸಿದೆ. ಅವಾಗ ರಾಮ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ರಾಮ ಏಕಪತ್ನಿ ವ್ರತಸ್ಥ, ಮರ್ಯಾದಿ ಪುರುಷ, ಅವ್ರ ಥರ. ನನ್ಗೆ ರಾಮನ್ ಸಿಕ್ಕಾಪಟ್ಟೆ ಲವ್ ಆಯ್ತು. ನನ್ಗೆ ಏನೋ ಟ್ಯಾಟೂ ಹಾಕ್ಸ್ಬಾರ್ದು ಅಂತ ಇದ್ದೆ ಕೈಯಲ್ಲಿ. ಅವತ್ತು ಎತ್ಕೊಂಡು ಓಕೆ ನಾನು ಏನೇ ಹಾಕ್ಸಿದ್ರು ರಾಮನ್ ಹಾಕ್ಸ್ಬೇಕು. ಈಗ ಏನಾದ್ರೂ ದೇವ್ರು ಇದ್ದಾರೆ, ದೇವ್ರು ನೋಡ್ತಾ ಇದಾರೆ ಅಂದ್ರೆ ಏನಾದ್ರು ಒಂದು ತಪ್ಪು ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅದೇ ಏನಾದ್ರು ದೇವ್ರ ಮೈ ಮೇಲೆ ಕೈ ಮೇಲೆ ಏನಾದ್ರು ಇದ್ದಾರೆ ಅಂತ ಅಂದ್ರೆ ಮನುಷ್ಯನ್ ಸಹಜ ಗುಣ, ಕೆಟ್ಟದ ಆಲೋಚನೆ ಬರುತ್ತೆ, ಕೆಟ್ಟದ್ ಮಾಡೇ ಮಾಡ್ತಾರೆ. ಬಟ್ ಇದಾರೆ ಅನ್ನೋ ಒಂದ್ ಸ್ವಲ್ಪ ಭಯ ಭಕ್ತಿ ಇರುತ್ತೆ. ಅನ್ನೋದಕ್ಕೋಸ್ಕರ ಸರಿ ಹಾಕ್ಸೋಣ ಅಂತ ಹೇಳಿ ಅಯೋಧ್ಯದಲ್ಲಿ ಯಾವತ್ತು ಪ್ರತಿಷ್ಠಾಪನೆ ಆಯ್ತೋ ಅವತ್ತಿನ ದಿನಾನೇ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿ ಅಲ್ಲಿ ಎಷ್ಟೊತ್ತು ಪೂಜೆ ಮುಗಿತೋ ಕರೆಕ್ಟ್ ಟೈಮ್ ಟಾಟೂ ಎಂಡ್ ಮಾಡಿಸಿರೋದು. 22 ಜಾನ್ 22 ಅಲ್ಲ ವಿನಿ ಅವರೇ ಹಾಕಿದ್ದ, ವಿನಿನೇ ಹಾಕಿದ್ದು. ಇಷ್ಟು ಧೈರ್ಯವಾಗಿ ನಂಬಿಟ್ಟು ಯಾರ ಕೈ ಕೊಟ್ಕೊಂಡು ಕುತ್ಕೊಳ್ಳಿ. ಸೊ ಅವಾಗ ಅದೇ ಬ್ರೋ, ಇವರು ನಂಬಿಕೆ ಇಲ್ಲದೆ ಕೈನೂ ಕೊಡಲ್ಲ, ಕೈನೂ ಬಿಡಲ್ಲ. ಚೆನ್ನಾಗಿ ಆಗ್ತಾರೆ ಗೈಸ್. ಸೊ ಅವಾಗ ರಾಮನ್ ಸಕ್ಕತ್ತಾಗೈತೆ. ರಾಮನ್ ಹಾಕಿದ್ಮೇಲೆ ಬ್ರೋ ನೀವು ಈ ಥರ ಟೇಪ್ ರಿಕಾರ್ಡರ್ ಎಲ್ಲ ಹಾಕಲ್ವಾ? ನೋಡಿ ಚೆನ್ನಾಗೈತೆ ಬ್ರೋ. ಇದು ಇಂಟರ್ನ್ಯಾಷನಲ್ ಟ್ಯಾಟೂ ಆರ್ಟಿಸ್ಟ್ ಹಾಕಿದ್ದು. ಯಾರು ಅಂತ ನನಗೂ ಗೊತ್ತಿಲ್ಲ. ಕ್ರೇಜಿ ಅಲ್ಲ. ಅದಾಗಿದ್ಮೇಲೆ ಈ ಕಾನ್ಸೆಪ್ಟ್ ನ ಪ್ರಿಪೇರ್ ಮಾಡಿದ್ರು. ಇಲ್ಲೆಲ್ಲ ನೋವಲ್ವಾ ಬ್ರೋ? ಅಲ್ಲೆಲ್ಲ ಹಾಕ್ಬೇಕಾದ್ರೆ ಅವನಿಗೆ ಬೆಳಗ್ಗೆ ಬಂದಾಗ ಮಾತು ಕೊಟ್ಬಿಟ್ಟು ಕುತ್ಕೊಂಡ್ಬಿಟ್ಟೆ.
ತಟಕ್ ಪಿಟಕ್ ಅನ್ನಲ್ಲ ಅಂತ, ಅದಕ್ಕೆ ಹಂಗೆ ಕೂತಿದ್ದೀನಿ. ಓ ಇದೆಲ್ಲ ಏನೇನೋ ವೈರ್ಲೆಸ್ ಡಿವೈಸಸ್ ಎಲ್ಲ ಯೂಸ್ ಮಾಡ್ತವ್ರೆ ಬ್ರೋ. ಇದೆಲ್ಲ ನೋಡೇ ಇಲ್ಲ ಬ್ರೋ ನಾನು. ಚೆನ್ನಾಗಿ ಮಾಡ್ತಾವ್ರೆ ಬ್ರೋ. ನನ್ಗೆ ಹೆಂಗ್ ಪರಿಚಯ ಕೇಳಿ ವಿನಿ, ನಾನ್ ಏನು ಅಲ್ಲ, ಯೂಟ್ಯೂಬರ್ ಅಲ್ಲ, ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ಸೀರಿಯಲ್ ಮಾಡ್ತಾ ಇಲ್ಲ. ಆ ಟೈಮಲ್ಲಿ ಪರಿಚಯ ನಂಗೆ ವಿನಿ. ಹೆಂಗೆ? ನಾನೊಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಮೊದಲ ಸಲ ಅಂತ. ಆ ಆಲ್ಬಮ್ ಸಾಂಗ್ ಇವ್ರಿಗೆ ಇಷ್ಟ ಆಗ್ಬಿಟ್ಟಿತ್ತು. ಅಣ್ಣ ನಾನು ಅದನ್ನ ಮಾಡ್ತೀನಿ ಅಣ್ಣ, ನಾನು ಆಲ್ಬಮ್ ಸಾಂಗ್ ಅಂತ ಹೇಳ್ಬಿಟ್ಟು ಪರಿಚಯ ಆಗಿದ್ದು. ಅವಾಗ ಶಿಮ್ಲಾದಲ್ಲೆಲ್ಲ ಹೋಗಿ ಟ್ರೈನ್ ಮಾಡ್ಕೊಂಡು ಬಂದಿರೋದು. ಇದನ್ನ ಟ್ಯಾಟೋ ಹಾಕೋ, ಪಿಯರ್ಸಿಂಗು ಟ್ಯಾಟೋ. ಅವ್ರು ಕರ್ನಾಟಕದಲ್ಲಿ ಎಷ್ಟೊಂದು ಅವಾರ್ಡ್ಸ್ ಬಂದಿದೆ ಗೊತ್ತಾ? ಸೊ ಕರ್ನಾಟಕದಲ್ಲಿ ವೆಲ್ ನೋನ್ ಆರ್ಟಿಸ್ಟ್ ಬ್ರೋ. ಏನಿಲ್ಲ ಬಿಡಿ ಬ್ರೋ. ನಿಜ ಹೇಳಿದ್ರೆ ಸುಳ್ಳು ಹೇಳ್ತಾರೆ. ನಿಜ ಹೇಳಿ, ಚೆನ್ನಾಗಿ ಕಾಣಿಸ್ತದೆ. ದೇವ್ರಾಣೆ ನಮ್ಮ ಅಮ್ಮನಾಡೆ ಸಕ್ಕತ್ತಾಗೈತೆ. ನಾವು ಏನ್ ಮಾಡೋಣ ಅಂದ್ರೆ ಒಟ್ಟಿಗೆ ಸೇರಿ ಎಲ್ಲ ಒಂಜಾಯಿಂಟ್ ವಿನಯ್ ಅಂತ ಟ್ಯಾಟೋ ಹಾಕ್ಸ್ಕೊ. ಬೇಡ ಬೇಡ. ಒಂಜಾಯಿಂಟ್ ಎಲ್ಲ ಬೇಡ, ಅದು ಮನ್ಸಲ್ಲಿದ್ರೆ ಸಾಕು. ಹಾಕ್ಸ್ಕೊಳ್ಳಿ ಬ್ರೋ. ನಿಜ ನಿಮಗೆ ನೀವು ಪೊಲೀಸ್ನವ್ರು ತಗೊಳಕೊಂಡು ನಾಯಿ ಹೊಡೆದ್ಬಿಡ್ತಾರೆ. ಸರ್ ಜಾಯಿಂಟ್ ಅಂದ್ರೆ ಏನು ಅಂದ್ರೆ ಹೇಳ್ತೀನಿ ಬರ್ತೀನಿ. ಅವ್ನು ಹೇಳಕ್ಕೆ ಬಿಡಲ್ಲ, ಜೀವನದ ಒಂದು ಅಂತ ಹೇಳಿದ್ರೆ ಇಲ್ಲ. ನೀವು ನಿಮ್ಗೆ ಕವರ್ ಅಪ್ ನನ್ನ ಸ್ಪಾನ್ಸರ್ ಬ್ರೋ. ಅದು ಎಷ್ಟೇ ಆಗ್ಲಿ, ಎಷ್ಟು ದೊಡ್ಡದು ಹಾಕ್ಸೋ ನಾನು ಮಾಡಿಸ್ತೀನಿ. ಅವ್ನಿಗೊಂದು ಹೇಳಿದ್ದೀನಿ, ಸಚಿನ್ಗೂ ನಾನೇ ಮಾಡಿಸ್ತೀನಿ. ಬ್ರೋ ನೀವು ಇಲ್ಲೇ ಇದ್ದೀರಾ? ನನ್ಗೆ ಗೊತ್ತೇ ಆಗಿಲ್ಲ ನೀವು ಇಲ್ಲಿ ಇದ್ದೀರಾ ಅಂತ. ಏನು ಸಮಾಚಾರ ಮಚ್ಚ? ನೀನು ಒಂದು ಕೆಲಸ ಮಾಡು, ಇಲ್ಲಿ ಡೋಂಟ್ ಸ್ಟಾಪ್ ಅಂತ ಹಾಕ್ಸ್ಕೊಂಡು ಬರೀ ಇಂಥದೆಯಾ? ಯಾರಾದ್ರೂ ತಿಳ್ಕೊಳ್ಳಿ. ಹಂಗೆ ನಿನ್ನೆ ನೀವೇ ಇರಲಿಲ್ಲ, ನಾನಿದ್ದೆ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾರೆ. ಆದರೂ ಗೈಸ್ ನಿಮ್ಮ ಮಾತ್ರ ಬಿಡ್ತಾ ಇಲ್ಲ. ಅದಕ್ಕೆ ಇವತ್ತು ಬಂದು ಪಕ್ಕ ನಿಂತವ್ರೆ. ಅಣ್ಣ ಬರ್ತಾವನ್, ಕರೆಕ್ಟಾಗಿ ಬರ್ತಾವನಿ ಅಂತ. ಗೈಸ್ ನೋಡಿದ್ರಲ್ಲ, ಹೆಣ್ಮಕ್ಳೇ ಫುಲ್ ವೆಯ್ಟ್ ಹೊಡಿತವ್ರೆ. ನಮಗೆ ಬುಸ ಅಂತ ಇದ್ದೀವಿ. ನಮ್ಮ ಟ್ರೈನರ್ ಹೊಡಿಬೇಕು ಫಸ್ಟ್. ಈಗ ಗೊತ್ತಾಯ್ತು. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸಿ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಮಾನಿಟರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿಸ್ಟಮ್ ಜಾಗ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ಸೆಟಪ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಬನ್ನಿ ಇವಾಗ ಈ ಒಂದು ಮಾನಿಟರ್ನ ಅನ್ಬಾಕ್ಸ್ ಮಾಡೋ ಸಮಯ. ಸೊ ನನ್ನ ಹತ್ರ ಆ್ಯಕ್ಚುಲಿ ಮಾನಿಟರ್ ಇತ್ತು 32 ಇಂಚ್ ಕರ್ವ್ಡ್ ಜೆಬ್ರಾನಿಕ್ಸು. ಬಟ್ ಅದು HD ಮಾನಿಟ್ರು. ಅದು ಕಲರ್ ಕರೆಕ್ಷನ್ ಗೊತ್ತಾಗ್ತಾ ಇರಲಿಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ. ಆಮೇಲೆ ಸ್ವಲ್ಪ ಏನೋ ಬ್ಲಿಂಕ್ ಆಗ್ತಾಯಿತ್ತು, ಮಾನಿಟ್ರ್ ಹಾಳಾಗ್ಬಿಟ್ಟಿತ್ತು ಲೈಟಾಗಿ. ಅದಕ್ಕೆ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 2 ಮಾನಿಟ್ರ್ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಒಂದು MSI ಮತ್ತು ಒಂದು ಬೆಂಕ್ಯು. 2 4K ಮಾನಿಟರ್ಸ್ನ ಡುವಲ್ ಮಾನಿಟರ್ ಸೆಟಪ್ ಮಾಡೋಣ ಅಂತೇಳಿ ಇವಾಗ ಡುವಲ್ ಮಾನಿಟರ್ ಸೆಟಪ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ಒಂದು ಸೆಟಪ್ ಯಾವ ಥರ ಇರುತ್ತೆ, ನನ್ನ ಒಂದು ಸಿಸ್ಟಮ್ ಸೆಟಪ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಇದು ಒಂದು ಮಾನಿಟ್ರು ಆ್ಯಂಡ್ ಇದೊಂದು ಮಾನಿಟ್ರು. ಸೊ 2 ಮಾನಿಟ್ರ್ ಇದೆ. ಬೆಂಕ್ಯೂ ಮಾನಿಟ್ರನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಫ್ಲಿಪ್ಕಾರ್ಟಿಂದನೇ ನನ್ನ ಮುಂದೆನೇ ಓಪನ್ ಬಾಕ್ಸ್ ಡೆಲಿವರಿ ಕೊಟ್ಟರು. ಸೊ ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಯಾವ ಥರ ಇದೆ ಅಂತೇಳಿ. ಈಸ್ ನಮ್ಮ ಮನೆಗೆ ಹೊಸ ಮಾನಿಟ್ರ್ ಬಂದಿದೆ. ಸೊ ಚಿಕ್ಕದಿದು ನೋಡೋಣ ಬನ್ನಿ. ಹಳೆಯ ಮಾನಿಟ್ರ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಇವಾಗ ಫುಲ್ ಸೆಟಪ್ನ ಚೇಂಜ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗೆಲ್ಲ ನಾವು ಅನ್ಬಾಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ, ಅವರೇ ಮಾಡಿಬಿಡ್ತಾರೆ. ಇದು ಮಾನಿಟರ್ ಸ್ಟ್ಯಾಂಡು, ಅದು ಬೇಸ್ ಪ್ಲೇಟು, ಇದು ಮಾನಿಟ್ರ್. ಚಿಕ್ಕದೇ ಬುಕ್ ಮಾಡಿದೆ ಗೈಸ್, 27 ಇಂಚು. ಆ್ಯಕ್ಚುಲಿ ಡ್ಯುಯಲ್ ಮಾನಿಟರ್ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ನೋಡೋಣ, ಅದೆಲ್ಲ ಇಟ್ಬಿಟ್ಟು ಫೋಟೋ ತಗೋಬೇಕಾ? ಅದಾದಮೇಲೆ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. 2 ಸೆಟಪ್ ಮಾಡಿದ್ಮೇಲೆ, ಸೆಟಪ್ ಮಾಡೋದೆಲ್ಲ ತೋರಿಸಲ್ಲ, ಯಾಕಂದರೆ ಲ್ಯಾಗ್ ಆಗಿಬಿಡುತ್ತೆ, ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ನಾನೇ ಕೂತ್ಕೊಂಡು ನನ್ನಿರೋ ಸಿಸ್ಟಮ್ ಈ ಒಂದು MSI ಮಾನಿಟರ್ನ ಅನ್ಬಾಕ್ಸ್ ಮಾಡೋ ಸಮಯ ಬಂದಿದೆ. ಸೊ ಬನ್ನಿ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದರಲ್ಲಿ ಒಂದು ಪವರ್ ಕೇಬಲು, 2 ಪವರ್ ಕೇಬಲ್ ಕೊಟ್ಟಿದ್ದಾರೆ ಗೈಸ್, ಪರವಾಗಿಲ್ಲ. 2 ಪವರ್ ಕೇಬಲ್ಲು ಮತ್ತು ಒಂದು ಬ್ರಿಕ್ಕು, ಪವರ್ ಬ್ರಿಕ್ಕು, ಜೊತೆಗೆ ಒಂದು HDMI ಕೇಬಲ್. ನೈಸ್ ನೈಸ್ ನೈಸ್. ಅದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್. ಹೇಗೆ ಸಗದಾಗೈತೆ ಗೈಸ್.
ಸಿಂಪಲ್ ಆಗಿ ಐತೆ, ಟಿವಿ ತರ ಐತೆ, ಬಟ್ ಚಿಕ್ಕ ಆಯ್ತು ಅನ್ಸುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ಸೊ ನಾನು ಯಾಕೆ ದೊಡ್ಡದು ತಗೊಂಡಿಲ್ಲ ಅಂತ ಹೇಳಿದ್ರೆ, ದೊಡ್ಡದು ತಗೊಂಡು ದೊಡ್ಡದು ಒಂದೇ ತಗೊಂಬೋದಾಯ್ತು. ಬಟ್ ನನಗೆ ಚಿಕ್ಕದ್ರಲ್ಲಿ ನನಗಿರೋ ಜಾಗದಲ್ಲಿ 2 ಸೆಟಪ್ ಮಾಡೋಣ. ಆಮೇಲೆ ಮುಂದಕ್ಕೆ ಬೇಕಾದರೆ ಸಿಸ್ಟಮ್ಗಳಾಯಿತು ಅಂತ ಹೇಳಿದ್ರೆ 2 ಮಾನಿಟರ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಇದು ನಾನು ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ. ಓಕೆ ಗೈಸ್, ಅಂತೂ ಇಂತೂ ನನ್ನ ಒಂದು ಸಿಸ್ಟಮ್ ಸೆಟಪ್ ರೆಡಿ ಆಯಿತು. ಸೊ ಎಲ್ಲ ಹಂಗೆ ಇಟ್ಟಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಇದನ್ನೆಲ್ಲ ಎತ್ತಿಡಬೇಕು. ಇಲ್ಲೊಂದು ಬಾಕ್ಸು, ಅಲ್ಲೊಂದು ಬಾಕ್ಸು, ಎಲ್ಲ ಕಡೆ ಒಂದೊಂದು ಬಾಕ್ಸ್ಗಳು ಬಿದ್ದಿದೆ. ಸೊ ಇವಾಗ ನನ್ನ ಸಿಸ್ಟಮ್ ಯಾವ ಥರ ಇದೆ ಅಂತ ತೋರಿಸೋವಂಥ ಒಂದು ಸಮಯ. ಸೊ ಈ ರೀತಿ ತೋರಿಸ್ತೀನಿ. ಫಸ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು. ಓಕೆ ಗೈಸ್, ಮೀನುವೆಲ್ಲೂ ಊಟ ಮಾಡ್ಬಿಡೋಣ ಅಂತ ಊಟಕ್ಕೆ ಅಂತ ಕೂತ್ಕೊಂಡೆ. ಬೌಲ್ಸ್ ಆ್ಯಂಡ್ ಬ್ಲೂಸಿಂದ ನೋಡಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಪನ್ನೀರ್ ಬಂದಿದೆ ನನಗೆ. ಪನ್ನೀರು ಆಮೇಲೆ ರೈಸು ಎಲ್ಲ ಬಂದಿದೆ. ಡಯಟ್ ಎಲ್ಲ ವಾಪಸ್ ಶುರು ಮಾಡಿದ್ದೀನಿ, ಆಳು ಮೂಳು ಎಲ್ಲ ತಿನ್ನೋದು ಬಿಟ್ಟು. ಪ್ರಾಬ್ಲಮ್ ಏನಂದರೆ ಓಡಾಡ್ತಾ ಇರ್ತೀವಲ್ಲ, ನಮ್ಗೆ ಅದು ಸೆಟ್ ಆಗೋಲ್ಲ, ಇನ್ನೇನಿಲ್ಲ. ಸೊ ಡಿಸಿಪ್ಲಿನ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟು, ಅದೇ ನಮಗೆ ಬರ್ತಾಯಿಲ್ಲ. ನೋಡೋಣ, ಆದಷ್ಟು ಬೇಗ ಕಲಿಯೋಣ. ಊಟ ಮಾತ್ರ ಈ ಊಟನ ವರ್ಷ ಪೂರ್ತಿ ಕೊಟ್ಟು ತಿಂತೀನಿ. ಬಟ್ ಪ್ರಾಬ್ಲಮ್ ಏನಂದರೆ ಒಂದೇ ಆಗಿರಬಾರ್ದು, ಸ್ವಲ್ಪ ಚೇಂಜ್ ಇರಬೇಕು. ಅದೇ ರೆಡ್ ಕಲರ್, ಅದೇ ಗ್ರೀನ್ ಕಲರ್ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಮಂಜೇಶ್ ಅವ್ರಿಗೆ ಹೇಳಿದ್ದೀನಿ, ಅವಾಗ ಚೇಂಜ್ ಮಾಡಿಕೊಡಿ ಅಂತ. ಮಾಡ್ಕೊಡ್ತೀನಿ ಅಂತ ಹೇಳೋರ. ನಾಗರಬಾವಿಯಿಂದ RR ನಗರಕ್ಕೆ ಪೋಟ್ರಿಗೆ 100 ರೂಪಾಯಿ ಕೊಟ್ಟು, ಊಟಕ್ಕೆ 300 ರೂಪಾಯಿ ಕೊಟ್ಟು ಊಟ ತೋರಿಸ್ಕೊಂಡು ತಿಂತಾರೆ ಏಕೈಕ ವ್ಯಕ್ತಿ ನಾನೇ ಅನಿಸ್ತದೆ. ಯಾಕಂದರೆ ಇಲ್ಲೂ ಸುತ್ತಮುತ್ತ ಎಲ್ಲೂ ಈ ಥರ ಟೇಸ್ಟು, ಈ ಥರ ಒಂದು ಕ್ವಾಲಿಟಿ ಎಲ್ಲೂ ಇಲ್ಲ ಗೈಸ್. ಅದಕ್ಕೋಸ್ಕರ ಅಷ್ಟೇ. ಊಟ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೊಂದು ಸರ್ಪ್ರೈಸ್ ಇದೆ. ನಮ್ಮ ಸಬ್ಸ್ಕ್ರೈಬರ್ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಊಟ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ಓಕೆ ಗೈಸ್, ಇವಾಗ ಆ ಸರ್ಪ್ರೈಸ್ನ ತೋರಿಸೋ ಸಮಯ ಬಂದಿದೆ. ಆ ಸರ್ಪ್ರೈಸು ನಾನು ಎಷ್ಟು ಸರ್ಪ್ರೈಸ್ ಆಗಿದ್ದೀನಿ ಅಂದರೆ ಅದನ್ನ ನೋಡಿ. ಫಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಮನೆ ಮಗ ಸುಜಿತ್, ಥ್ಯಾಂಕ್ ಯು ಫಾರ್ ದ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್, ಬ್ರೈಟ್ ಎನರ್ಜಿ ಆ್ಯಂಡ್ ದ ಸ್ಮೈಲ್ಸ್ ಯು ಬ್ರಿಂಗ್ ಟು ಅವರ್ ಸ್ಕ್ರೀನ್ಸ್. May your canvas of life always be fulfilled with bright colors and beautiful new adventures. Wow, thank you so much. Meaning. Hope you like it. Yeah, ಇವಾಗಲೇ ಓಪನ್ ಮಾಡಬೇಕಾ? ಮನೇಲಿ ಓಪನ್ ಮಾಡಲ್ಲ? I want to see your reaction. All my efforts, time, everything in that. Oh, that's crazy. Oh, you did this? Yeah. Oh my god. Crazy. You hand paint ಮಾಡಿದ್ದಾ? Yes, all hand painted. Oh my god. Thank you so much. Wow. ಹೇಗೈತೆ? ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಇದು ನೀವು ಮಾಡಿದ್ದು ಅಂದ್ರೆ. ಹೌದಾ? ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಕಳಿಸ್ಬೇಕಾಗಿತ್ತು. ಏನಿಲ್ಲ ನಂಬ್ತೀನಪ್ಪ. No, she is Wow. passionate. I was very careful. ಒಂಚೂರು ತಪ್ಪು ಮಾಡಬೇಡ ಅಂತ I was so fully patience ಇಟ್ಕೊಂಡು ಮಾಡಿದ್ದೆ. ಒಂದೊಂದು ಹೇರ್ ಕೂಡ ಎಷ್ಟು ನೀಟಾಗಿ ಮಾಡಿದ್ರಲ್ಲ. ಕ್ರೇಜಿ ಆಗೈತಲ್ಲ ಗೈಸ್, ಇದು ನೆಕ್ಸ್ಟ್ ಲೆವೆಲ್ ಆಗೈತೆ. ಹೆಂಗೈತೆ ಕಮೆಂಟ್ ಹಾಕಿ. ಆ್ಯಂಡ್ ಹ್ಯೂಜ್ ಥ್ಯಾಂಕ್ಸ್ ಟು ನಮ್ಮ ಬೆಸ್ಟ್ ಸಬ್ಸ್ಕ್ರೈಬರ್ ತನ್ವಿ ರಾಜ್ಕುಮಾರ್. ವಾ, ಅದು ನೋಡಿ, ಅದನ್ನು ತೊಗೊಂಬಂದು ಎಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ ನನ್ನ ಸಿಸ್ಟಮ್ ಮೇಲೆ ಹಾಕಿದ್ದೀನಿ. ಸೊ ಕರೆಕ್ಟಾಗಿ ಲೈಟ್ ಹಾಕಿ ನೀಟಾಗಿ ಸೆಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ, ಹುಷಾರಾಗಿರ್ಬೇಕಂತೇಳಿ ನೋಡಿ. ಆ್ಯಂಡ್ ನನ್ನ ಸಿಸ್ಟಮ್ ಸೆಟಪ್ ನೋಡಿ ಗೈಸ್ ಯಾವ ಥರ ಇದೆ. ಡ್ಯುಯಲ್ ಮಾನಿಟರ್ ಸೆಟಪ್ ಇದು. ಸೊ 2 ಮಾನಿಟರ್ ಹೊಸದು, ಒಂದು MSI, ಇನ್ನೊಂದು ಬೆಂಕ್ಯು, 2 27 ಇಂಚು 4K ಮಾನಿಟರ್ಸು ವಿತ್ SRGB. ಸೊ ಎಡಿಟಿಂಗ್ಗೆ ಪ್ರಿಸೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಇದೆ. ಸೊ 2 ಮಾನಿಟರ್ನೂ ಕುತ್ಕೊಬೋದು. ಆ್ಯಂಡ್ ಇಲ್ಲಿ ವಿರಾಟ್ ಕೊಹ್ಲಿದು ಶಾಪ್ ಫಾರ್ ದ ಮೋಸ್ಟಲ್ಲಿ ನಮಗೆ ಕೊಟ್ಟಿದ್ದದ್ದು ಒಂದು ಫ್ರೇಮು ಆ್ಯಂಡ್ ಇಲ್ಲೊಂದು ಫ್ರೇಮು. ಹೇಗೈತೆ ನಮ್ಮ ಎಡಿಟಿಂಗ್ ಸೆಟಪ್. ಅಲ್ಲೊಂದು ಪ್ಲ್ಯಾಂಟು, ಇಲ್ಲಿ ಕುಡಿಯೋಕ್ಕೆ ಇವಾಗ ನೀರು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇದು, ಆ್ಯಂಡ್ 2 ಸ್ಪೀಕರ್ ಇದೆ. ಆ್ಯಕ್ಚುಲಿ ಮಾನಿಟ್ರಲ್ಲೂ 2 ಸ್ಪೀಕರ್ ಇದೆ ಬೆಂಕ್ಯೂ ಅಲ್ಲಿ. ಸೊ ನೋಡಿ, ಎಲ್ಲಿಂದ ಹಿಂಗೆ ತಿರುಗಿಸಿದ್ರೆ ಹಿಂಗೆ ಬರುತ್ತೆ ಫುಲ್ ವ್ಯೂ. ಅದೊಂದು ಸ್ವಲ್ಪ ಟಿಲ್ಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಕಾಣಿಸ್ಲಿ ಅಂತ, ಮೇಲೆ ಹೋಗೋದು ಬೇಡ ಅಂಥೇಳಿ. ಕರೆಕ್ಟಾಗಿ ಈ ಲೈನ್ ಆದಮೇಲೆ ಆ ಲೈನ್ ಹೋಗುತ್ತೆ. ಆ್ಯಂಡ್ ಇದು ಅಷ್ಟೇ ಹೊಸ ಮೌಸ್ ಇದು, ನೋಡ್ಬೋದು. ಇಲ್ಲಿಂದ ಕರ್ಸರ್ ಇಲ್ಲಿ ಎತ್ಕೊಂಡು ಹೋದರೆ ಹಿಂಗೆ ಮೇಲೆ ಹೋದರೆ ಇಲ್ಲಿ ಹೋಗುತ್ತೆ, ಕೆಳಗಡೆ ಬಂದರೆ ಹಿಂಗೆ ಬರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸೌಂಡ್ ಯಾವ ಥರ ಇದೆ ಗೊತ್ತಾಗುತ್ತೆ. ಸೌಂಡ್ ತೋರಿಸ್ತೀನಿ ನೋಡಿ. ಎಕ್ಸೈಟಿಂಗ್ ಆಗಿರುತ್ತೆ ಗೈಸ್. ಏನಂತ ಹೇಳಿದ್ರೆ ಇಲ್ಲಿ ವಾಲ್ಯೂಮ್ ಕೊಡ್ಬೋದು. ನಮ್ಮ ಅಲ್ಲವ್ರು ಅದಕ್ಕೆ ಇಲ್ಲಿ ಹೇಳ್ತೇನೆ, ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಅವ್ರಿಗೊಂದು ಗಿಫ್ಟು, ಆಮೇಲೆ ಒಂದು ಪಾರ್ಟಿ, ಸರ್ಪ್ರೈಸ್ ಮಾಡೋದು ಎಲ್ಲಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ದೀನಿ ಅಷ್ಟೇ. ನೋಡಿ, ನಮ್ಮ ಲೈಫಲ್ಲೆಲ್ಲ ಬರೀ ಸಣ್ಣ ಆಗೋದಂಗೆ ಡೇ 1 ಡೇ 200 ಇದೇ ಐತೆ ಹೋಗತ್ತಾ. ಆ್ಯಂಡ್ ಇವಾಗ ನಿಮಗೆ ಬೇರೆ ಇನ್ನೊಂದು ತೋರಿಸೋ ಸಮಯ. ಸೌಂಡ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ ಸೌಂಡು?
ತಿನ್ನೋದು ಉಣ್ಣೋದು ಮನ್ಗೋದು ಅಷ್ಟೇ. ನೋಡಿ ವಿನಯ್ ಸೌಂಡಿಂಗ್ ಬರ್ತಾ ಇದೆ. ಅಷ್ಟೇ ನಾವು ಮಾಡೋದು. ಆದ್ರೂ ವಿನಯ್ ಎಡಿಟಿಂಗು ಗೈಸ್ ನೆಕ್ಸ್ಟ್ ಲೆವೆಲ್. ನೋಡಿ ಈ ತರ ಇದೆ. ಅಂಡ್ ನನ್ನ ಸಿಸ್ಟಮಲ್ಲಿ ಇನ್ನೊಂದು ಏನು ಗೊತ್ತಾ ಗೈಸ್, ಇವಾಗ ನೋಡಿ ನನ್ನ ಸಿಸ್ಟಮಲ್ಲಿ ಹಾರ್ಡ್ ಡಿಸ್ಕ್ಗಳು ಎಷ್ಟಿದೆ ನೋಡಿ, ಎಷ್ಟು TB ಇದೆ. 1 TB 2 TB ಇದೆಲ್ಲ SSDನೇ. 1 TB + 2 TB 3 TB SSD 4 TB 5 TB 6 TB + 2 8 + 1 ಇದು ಮಾಮೂಲಿ ಇದು SD ಕಾರ್ಡ್. ಟೋಟಲ್ 8 TB SSD ಹಾಕಿದ್ದೀನಿ ಗೈಸ್. ನೋಡಿ ಒಂದಿಷ್ಟು ಹಾರ್ಡ್ ಡಿಸ್ಕ್ಗಳು ಇಟ್ಟಿದ್ದೀನಿ, ಎಲ್ಲ ಕ್ಲೈಂಟ್ಸ್ಗಳ ಡೇಟಾ ಅವ್ರದ್ದು ಇವ್ರದ್ದು ಎಲ್ಲ ಇದೆ. ಏನು ಮಾಡ್ತೀರಾ ಇವು ಹಾರ್ಡ್ ಡಿಸ್ಕ್ಗಳು ಒಂದೊಂದು TB ರೇಟ್ಗಳು ಕೇಳಿದ್ರೆ ಒಂದು 15,000 ಹಾಕುತ್ತೈತೆ ಒಂದೊಂದು TB SSDಗಳು. ಫಸ್ಟ್ ಎಷ್ಟು 10,000 ಇತ್ತು, ಎಷ್ಟು ಜಾಸ್ತಿ ಆಗೈತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಫ್ಯಾನ್ ಕೂಡ ಅಲ್ಲಿಟ್ಟಿದ್ದೀನಿ. ಹೆಡ್ಫೋನ್ ಇತ್ತು, ಹೆಡ್ಫೋನ್ನ ತೆಗೆದುಬಿಟ್ಟಿದ್ದೀನಿ. ಸೊ ಇದು ನನ್ನ ಸಿಸ್ಟಮ್ ಸೆಟಪ್ ಹೆಂಗಿದೆ. ಓಕೆ, ಇವಾಗ ವ್ಲಾಗ್ ಅಪ್ಲೋಡ್ ಹಾಕಿದ್ದೀನಿ. ಇವಾಗ ಮೀನು ಆಯ್ಲ್ ಆಗ್ತಾ ಇರಲಿ, ಹೋಗಿ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರೋಣ. ಕಾಯ್ತಾ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಬೇಕು, ತುಂಬ ಕೆಲಸಗಳಿದೆ. ಹೋಗಿ ಮಾತಾಡ್ಕೊಂಡು ಮೀಟ್ ಮಾಡ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಈ ಒಂದು ವ್ಲಾಗ್ನ ನಾನು ಎಲ್ಲಿಂದ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂದಿರಾನಗರಲ್ಲಿರೋ ನಥಿಂಗ್ ಸ್ಟೋರಿಂದ. ಸೊ ನೆಕ್ಸ್ಟ್ ವ್ಲಾಗು ಸೂಪರ್ ಡೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.